ಪ್ರೈಸಲು ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಪ್ರಿಯರೇ, ಅನುದಿನದ ವಾಕ್ಯ ಭಾಗಕ್ಕಾಗಿ ನಿಮ್ಮನ್ನ ಸ್ವಾಗತಿಸ್ತಿದ್ದೀನಿ. ಬನ್ನಿ, ದೇವರ ವಾಕ್ಯವನ್ನ ಓದಿಕೊಳ್ಳೋಣ. ಪರಮಗೀತೆ 6ನೇ ಅಧ್ಯಾಯ 9ನೇ ವಚನ. ನನ್ನ ಪಾರಿವಾಳವು ನನ್ನ ನಿರ್ಮಲೆಯು ಒಬ್ಬಳೆ, ಇವಳು ತಾಯಿಗೆ ಏಕಪುತ್ರಿಯು, ಎತ್ತವಳಿಗೆ ಆಪ್ತಳು. ಯುವತಿಯರು ನೋಡಿದಾಗ ಧನ್ಯಳೆಂದು ಹೇಳಿದರು ಎಂಬುದಾಗಿ. ಪ್ರಿಯರೇ, ನಿಜವಾದ ಧನ್ಯರು ಯಾರು? ಪರಮಗೀತೆಯಲ್ಲಿ ನಾವು ನೋಡುವಾಗ ನನ್ನ ಪಾರಿವಾಳವು ನಿರ್ಮಲತೆ ಉಳ್ಳವಳು ಎಂಬುದಾಗಿ ಇಲ್ಲಿ ವರ್ಣಿಸುವುದನ್ನು ನಾವು ನೋಡ್ತೀವಿ. ಯುವತಿಯರು ನಿಜವಾದ ಧನ್ಯಳು ಎಂಬುದಾಗಿ ಹೇಳುವರು ಎಂಬುದಾಗಿ. ಹಾಗಾದ್ರೆ ಈ ವಾಕ್ಯದ ಅರ್ಥವೇನಂತಂದ್ರೆ, ಸ್ವಾಮಿ ತನ್ನ ಸಭೆಗೆ ತಿಳಿಸುವಂಥದ್ದಾಗಿದೆ. ಮೊದಲಿಂಗನ್ನು ತನ್ನ ಮೊದಲಿಗೀತಿ ಆಗಿರುವಂತ ಸಭೆಗೆ ವರ್ಣಿಸುವಂತ ಪದವಾಗಿದೆ. ಹಾಗಾದ್ರೆ ಆಕೆ ಸಭೆ ಅನ್ನುವಂಥ ಕನ್ನಿಕೆ ಏಕಪುತ್ರಳಾಗಿದ್ದಾಳೆ ಮತ್ತು ಸೌಂದರ್ಯವತಿಯಾಗಿದ್ದಾಳೆ. ಮೊದಲಿಂಗನಿಗೆ ಸರಿಯಾಗುವಂತ ಸಭೆಯಾಗಿದೆ. ಆದ್ರಿಂದ ಎಲ್ಲಾ ಯುವತಿಯರು ಸಭೆಯನ್ನ ನೋಡಿ, ಸಭೆ ಎಂಬ ಕನ್ನಿಕೆಯನ್ನು ನೋಡಿ ನೀನು ಧನ್ಯಳು ಎಂಬುದಾಗಿ ಹೇಳ್ತಾರೆ. ಎಲ್ಲ ಸಾಕ್ಷಿ ಹೊಂದಿದಂತ ಹಿರಿಯರು, ದೇವದೂತರು, ಇವರೆಲ್ಲರೂ ಕೂಡ ಸಭೆಯನ್ನ ನೋಡಿ ಹೀಗೆ ಹೇಳ್ತಾರೆ, ನೀನು ಧನ್ಯಳು ಎಂಬುದಾಗಿ. ಹೌದು ಪ್ರಿಯರೇ, ಮೊದಲಿಂಗನಿಗಾಗಿ ಮೊದಲಿಗೀತಿ ಶೃಂಗಾರವಾಗ್ತಿದೆ ಎಂಬುದಾಗಿ ವಾಕ್ಯ ಭಾಗದಲ್ಲಿ ಬರೆಯಲ್ಪಟ್ಟಿದೆ. ಹಾಗಾದ್ರೆ ಸಭೆ ಅನ್ನೋದು ಕ್ರಿಸ್ತನಿಗೆ ಸಂಬಂಧಪಟ್ಟದ್ದು. ಕ್ರಿಸ್ತನು ಸಭೆಗೆ ಶಿರಸ್ಸಾಗಿದ್ದಾನೆಂಬುದಾಗಿ ಅಪೊಸ್ತಲನಾದ ಪೌಲು ಎಫೆಸ ಪತ್ರಿಕೆ 5ನೇ ಅಧ್ಯಾಯದಲ್ಲಿ ವಿವರಿಸ್ತಾನೆ. ಹಾಗಾದ್ರೆ ಸಭೆ ಎಂಬುದಾಗಿ ನಾವು ಕೂಡಿ ಬರುವಾಗ ನಾವು ಅದು ಲೋಕರೂಢಿಯಾಗಿ ಅರ್ಥೈಸಿಕೊಳ್ಳಬಾರದು. ಮತ್ತೆ ಸಭೆಯಾಗಿ ಕೂಡಿ ಬರುವಾಗ ಅದು ಒಂದು ಲಘುವಾಗಿ ತೆಗೆದುಕೊಳ್ಳಬಾರದು. ಯಾಕಂದ್ರೆ ಸಭೆಯನ್ನ ಕರ್ತನು ತನ್ನ ಎದುರಿನಲ್ಲಿ ನಿರ್ದೋಷಿಯಾಗಿ, ನಿರಪರಾಧಿಯಾಗಿ, ಯಾವ ಸೊಕ್ಕು ಕಳಂಕ ಇಲ್ಲದ ಹಾಗೆ ನಿಲ್ಲಿಸಬೇಕೆಂಬುದಾಗಿ ತನ್ನ ಎದುರಿನಲ್ಲಿ ತೀರ್ಮಾನಿಸಿದ್ದಾನೆ. ಅದಕ್ಕಾಗಿ ಪರಿಶುದ್ಧಾತ್ಮನನ್ನು ಕೊಟ್ಟು ನಮ್ಮನ್ನು ನಿತ್ಯವೂ ಪರಿಶುದ್ಧಾತ್ಮ ನಮ್ಮನ್ನು ಬೋಧಿಸ್ತಾ, ನಮ್ಮ ಮನಸ್ಸಾಕ್ಷಿ ಒಟ್ಟಿಗೆ ಮಾತನಾಡ್ತಾ, ನಮ್ಮನ್ನು ಸ್ಥಿತಿ ಸರಿಪಡಿಸಿ ದೇವರಿಗೆ ವಿಧೇಯರಾಗಿ, ದೇವರಿಗೆ ಭಯಭಕ್ತಿ ಉಳ್ಳವರಾಗಿ, ಪರಿಶುದ್ಧವಾದಂಥ ಮಾರ್ಗದಲ್ಲಿ ಪರಿಶುದ್ಧವಾದ ಜೀವಿತವನ್ನು ಜೀವಿಸ್ತಾ, ಮೊದಲಿಂಗನಿಗೆ ಸಭೆಯಾಗಿರುವಂತ ನಾವುಗಳು ಮೊದಲಿಗೀತಿಯಾಗಿ ಶೃಂಗಾರವಾಗುವಂತೆ ಆತನು ಸಕಲ ಸತ್ಕಾರ್ಯಗಳಿಂದ, ಸಕಲ ವರಗಳಿಂದ, ಸಕಲ ಪವಿತ್ರಾತ್ಮನ ಫಲಗಳಿಂದ ನಮ್ಮನ್ನ ಶೃಂಗರಿಸ್ತಿದ್ದಾನೆ. ಇದು ನಾವು ಅರ್ಥ ಮಾಡಿಕೊಳ್ಳಬೇಕು. ಹಾಗಾದ್ರೆ ನಾವು ಸಭೆಯಾಗಿ ಕೂಡಿ ಬರುವಾಗ ಏನೋ ನನಗೊಂದು ಅದ್ಭುತ ಆದ್ರೆ ಸಾಕು, ನನಗೊಂದು ಒಳ್ಳೇದಾದ್ರೆ ಸಾಕು, ನನಗೆ ಕಣ್ಣೀರು ಒರೆಸಲ್ಪಟ್ರೆ ಸಾಕು, ಯೇಸು ಕ್ರಿಸ್ತನಿ ಸಾಲವನ್ನ ಬಿಡಿಸಿದ್ರೆ ಸಾಕು, ಯೇಸು ಸ್ವಾಮಿ ನನ್ನ ಕುಟುಂಬನ ಆಶೀರ್ವದಿಸಿದ್ರೆ ಸಾಕು, ನನ್ನ ಮಕ್ಕಳ ಜೀವಿತಗಳು ಸರಿಯಾದ್ರೆ ಸಾಕು. ಈಗ ಅನೇಕ ವಿಧವಾದ ಬಾಧೆಗಳು, ಕಣ್ಣೀರು, ಹಿಂಸೆಗಳಲ್ಲಿ ನಾವು ದೇವರ ಆಲಯಕ್ಕೆ ಬರ್ತೀವಿ, ಅದು ನಿಜ. ಆದ್ರೆ ದೇವರ ಆಲಯಕ್ಕೆ ಬರುವಾಗ ದೇವರು ನಾವು ಯಾವ ಕಷ್ಟದಿಂದ ಬರ್ತೀವೋ ಅದನ್ನ ನೆನೆಸಿ ಸ್ವಾಮಿ ನಮಗೆ ಅದ್ರ ಬಿಡುಗಡೆ ಕೊಡ್ತಾನೆ, ಪರಿಹರಿಸ್ತಾನೆ, ವಿಶ್ವಾಸಕ್ಕೆ ತಕ್ಕ ಹಾಗೆ ತನ್ನ ಮಹಿಮೆಯನ್ನ ನಮ್ಮಲ್ಲಿ ಪ್ರಕಟಿಸ್ತಾನೆ. ಹಾಗಂತ ಹೇಳಿ ನಾವು ಬರೀ ಅದ್ರ ಮೇಲೆ ನಿರೀಕ್ಷೆ ಇಟ್ಟುಕೊಳ್ಳಬಾರದು. ಹಾಗಾದ್ರೆ ನಾವೆಲ್ಲರೂ ವಿಧ ವಿಧವಾಗಿರೋ ಜನಗಳು ಸಭೆಯಾಗಿ ಕೂಡಿ ಬರುವಾಗ ಸಭೆಯಾಗಿರುವಂತ ನಾವುಗಳು ಮೊದಲಿಂಗನಿಗೆ ಮೊದಲಿಗೀತಿಯಾಗಿ ನಾವು ಶೃಂಗರಿಸ್ತಿದೀವಿ, ಮತ್ತೆ ಸಿದ್ಧತೆ ಆಗ್ತಿದೀವಿ ಎಂಬುದನ್ನ ನಾವು ಮರಿಬಾರ್ದು ಪ್ರೇರೆ. ನಾವು ಅದನ್ನು ತಿಳ್ಕೊಳ್ಬೇಕು. ಹೇಗೆ ಮದುವೆಗೆ ಸಿದ್ಧತೆ ಆಗಿರುವಂತ ಹುಡುಗ ಹುಡುಗಿಯನ್ನ ನಾವು ನೋಡುವಾಗ, ಈಗ ಹಸೆಮಣೆಗೆ ಹೋಗೋದಕ್ಕಿಂತ ಮುಂಚಿತವಾಗಿ ಮದುವೆ ಮಂಟಪಕ್ಕೆ ಅಂದ್ರೆ ತಾಲಿ ಕಟ್ಟುವಂತ ಸಮಯದ ಒಳಗಡೆ ಹೇಗೆ ಮೊದಲಿಗೀತೆ ಅಂದ್ರೆ ಹುಡುಗಿಯನ್ನ ಶೃಂಗಾರ ಮಾಡಿ ಹುಡುಗನ ಬಳಿಗೆ ತೆಗೆದುಕೊಂಡು ಬರ್ತಾರೋ, ಹಾಗೆ ಪರಿಶುದ್ಧ ಆತ್ಮನು ಈ ಲೋಕದಲ್ಲಿ ಮಾನವರಾದ ನಮ್ಮನ್ನೆಲ್ಲರನ್ನೂ ಕೂಡ ನಮ್ಮ ನಡೆ, ನುಡಿ, ಸ್ವಭಾವಗಳನ್ನ ಶುದ್ಧಿಪಡಿಸ್ತಾ, ಆತನ ವಾಕ್ಯದಿಂದ ನಮ್ಮನ್ನು ದಿನನಿತ್ಯವೂ ಬೋಧಿಸ್ತಾ, ನಮ್ಮನ್ನ ಸರಿಪಡಿಸ್ತಾ, ಮತ್ತೆ ಆತನ ಮೊದಲಿಂಗನಿಗೆ ಮೊದಲಿಗೀತಿಯಾಗಿ ಶೃಂಗರಿಸಿ ನಿಲ್ಲಿಸುವುದಕ್ಕಾಗಿ ಈ ಭೂಮಿಯಲ್ಲಿ ನಮಗೋಸ್ಕರ ಪ್ರಯಾಸ ಪಡ್ತಿದ್ದಾನೆ. ಆದ್ರಿಂದ ಪ್ರಿಯರೇ, ನಾವು ಬರೀ ಅದ್ಭುತಗಳ ಮೇಲೆ ಆಧಾರ ಪಡದೆ ನಾವು ಬದಲಾವಣೆ ಹೊಂದುವುದಕ್ಕಾಗಿ ನಮ್ಮ ಪೂರ್ವ ಸ್ವಭಾವಗಳನ್ನು ಬಿಟ್ಟು
ಕ್ರಿಸ್ತನ ಸ್ವಭಾವವನ್ನು ಧರಿಸಿಕೊಂಡು ಆತನಿಗೆ ಪ್ರಿಯಳಾಗಿರುವ ಹಾಗೆ ನಾವು ಬದಲಾಗಬೇಕು. ಆತನಿಗೆ ಮೆಚ್ಚುಗೆ ಆದ ಜೀವಿತನ ಜೀವಿಸುವುದಕ್ಕೆ ನಮ್ಮನ್ನು ಒಪ್ಪಿಸಿಕೊಡ್ಬೇಕು. ಇದೇ ದೇವರು ನಮ್ಮಿಂದ ಬಯಸುವಂಥದ್ದು. ಹಾಗಾದ್ರೆ ಬನ್ನಿ ನಾವು ಪ್ರಾರ್ಥಿಸೋಣ. ಪ್ರೀತಿ ಸ್ವರೂಪನಾದ ದೇವರೇ, ನೀನು ಮೊದಲಿಂಗನು, ಸಭೆ ಎಂಬ ಮೊದಲಿಗೀತೆಯನ್ನ ನೀನು ಸಿದ್ಧಪಡಿಸ್ತಿರೋದಕ್ಕಾಗಿ ಸ್ತೋತ್ರ. ನಾವುಗಳು ಕರ್ತನೆ ಸಭೆಯಾಗಿ ಕೂಡಿ ಬರುವಾಗ ಕೇಳುವ ವಾಕ್ಯದೊಟ್ಟಿಗೆ ನಮ್ಮಲ್ಲಿ ಬದಲಾವಣೆಗಳು ಬರಲಿ. ನಿಜವಾಗಲೂ ಕೂಡ ಕರ್ತನೆ ನಾವು ಸಭೆಯಾಗಿ ಎತ್ತಲ್ಪಡುವುದಕ್ಕೆ, ಮೊದಲಿಂಗನಿಗೆ ಶ್ರೇಷ್ಠವಾದ ಮೊದಲಿಗೀತೆಯಾಗಿ ಜೀವಿಸುವುದಕ್ಕೆ ಸ್ವಾಮಿ, ನಮ್ಮಲ್ಲಿ ನೀನು ಬಯಸುವಂತ ಗುಣಗಳು ನಮ್ಮಲ್ಲಿ ನೆಲೆಗೊಳ್ಳುವಂತೆ ಸಹಾಯ ಮಾಡು. ಕರ್ತ ನಮ್ಮಲ್ಲಿರುವಂತ ಎಲ್ಲಾ ವಿಧತ್ವಗಳನ್ನ ತೆಗೆದುಹಾಕು, ನಮ್ಮನ್ನು ಆಶೀರ್ವಸು ನಡೆಸು. ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್. ಪ್ರೈಸ್ ದಿ ಲಾರ್ಡ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.